ನಮಸ್ಕಾರ, ಎಲ್ರಿಗೂ ಸ್ವಾಗತ. ಬನ್ನಿ, ಇವತ್ತಿನ ಪ್ರಮುಖ ಸುದ್ದಿ ಬೆಳವಣಿಗೆಗಳನ್ನ ಒಂದೊಂದಾಗಿ ನೋಡೋಣ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯನ್ನ 3 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳು, ಆಮೇಲೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಕೊನೆಯದಾಗಿ ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಪ್ರಮುಖ ಸುದ್ದಿಗಳನ್ನ ನೋಡೋಣ. ಹಾಗಿದ್ರೆ ಮೊದಲನೇ ಭಾಗ, ರಾಷ್ಟ್ರೀಯ ಸುದ್ದಿಗಳು. ಇದರಲ್ಲಿ ನಾವು ನ್ಯಾಯಾಂಗ, ಶಿಕ್ಷಣ ಹಾಗೂ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರುವ ಕೆಲವು ಮಹತ್ವದ ಬೆಳವಣಿಗೆಗಳನ್ನ ನೋಡೋಣ. ನಮ್ಮ ಮೊದಲನೇ ರಾಷ್ಟ್ರೀಯ ಸುದ್ದಿ ತುಂಬಾನೇ ಕುತೂಹಲಕಾರಿಯಾಗಿದೆ. ಇದು ಶಿಕ್ಷಣ ಮತ್ತು ನ್ಯಾಯಾಂಗದ ನಡುವಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಹೌದು, ಎನ್ಸಿಇಆರ್ಟಿಯ ಒಂದು ಪಠ್ಯಪುಸ್ತಕ ವಿವಾದಕ್ಕೀಡಾಗಿದೆ ಮತ್ತು ಇದರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿದೆ. ಏನಿದು ವಿಷಯ ಅಂತ ನೋಡೋದಾದ್ರೆ, ಎನ್ಸಿಇಆರ್ಟಿಯ 8ನೇ ತರಗತಿ ಪಠ್ಯಪುಸ್ತಕದಲ್ಲಿ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಂತ ಒಂದು ಅಧ್ಯಾಯವನ್ನ ಸೇರಿಸಲಾಗಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ತೀವ್ರವಾದ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಆ ಪುಸ್ತಕದ ಪ್ರಸಾರವನ್ನೇ ನಿಷೇಧಿಸಿದೆ. ಈ ಪ್ರಕರಣ ಇನ್ನಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರೇ ಹೇಳಿಕೆಯಿಂದ. ಅವರು ಇದನ್ನ ನ್ಯಾಯಾಂಗದ ಮೇಲೆ ಕೆಟ್ಟ ಪರಿಣಾಮ ಬೀರಬೇಕು ಅನ್ನೋ ಉದ್ದೇಶದಿಂದಲೇ ರೂಪಿಸಿರೋ ಒಂದು ಪಿತೂರಿ ಅಂತ ತುಂಬಾನೇ ಖಡಾಕಾಗಿ ಹೇಳಿದ್ದಾರೆ. ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತಕ್ಷಣವೇ ಕೆಲವೊಂದು ಕಠಿಣ ಕ್ರಮಗಳನ್ನ ತೆಗೆದುಕೊಂಡಿದೆ. ಮೊದಲನೇದಾಗಿ, ಈ ವಿವಾದಿತ ಪಠ್ಯಪುಸ್ತಕದ ಎಲ್ಲಾ ಪ್ರತಿಗಳನ್ನ ಜಪ್ತಿ ಮಾಡಬೇಕು ಮತ್ತು ಡಿಜಿಟಲ್ ಆಗಿ ಎಲ್ಲೂ ಹಂಚಿಕೆಯಾಗದ ಹಾಗೆ ತಡೆಯಬೇಕು ಅಂತ ಆದೇಶಿಸಿದೆ. ಅಷ್ಟೇ ಅಲ್ಲ, ಎನ್ಸಿಇಆರ್ಟಿಯ ನಿರ್ದೇಶಕರು ಮತ್ತು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗೆ ನ್ಯಾಯಾಂಗ ನಿಂದನೆ ಅಡಿಯಲ್ಲಿ ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಇದಕ್ಕೆ ಉತ್ತರವಾಗಿ ಎನ್ಸಿಇಆರ್ಟಿ 2026-27 ಒಳಗೆ ಪರಿಷ್ಕೃತ ಹೊಸ ಪಠ್ಯಪುಸ್ತಕವನ್ನ ತರ್ತೇವೆ ಅಂತ ಭರವಸೆ ಕೊಟ್ಟಿದೆ. ಸರಿ, ಈಗ ಮತ್ತೊಂದು ಪ್ರಮುಖ ನ್ಯಾಯಾಂಗದ ತೀರ್ಪಿನ ಕಡೆ ಗಮನ ಹರಿಸೋಣ. ಇದು ಮಾಹಿತಿ ಹಕ್ಕು ಕಾಯ್ದೆ ಅಂದ್ರೆ ಆರ್ಟಿಐಗೆ ಸಂಬಂಧಿಸಿದ್ದು. ಇದು ಎಲ್ಲರ ವೈಯಕ್ತಿಕ ಮತ್ತು ಕೌಟುಂಬಿಕ ವಿಷಯಗಳ ಮೇಲೂ ಪರಿಣಾಮ ಬೀರುವಂತಹ ಒಂದು ತೀರ್ಪು. ಇಲ್ಲಿ ಒಂದು ಗಮನಾರ್ಹ ಬದಲಾವಣೆಯನ್ನ ನಾವು ನೋಡಬಹುದು. ಮೊದಲು ಕೇಂದ್ರ ಮಾಹಿತಿ ಆಯೋಗ ಅಂದ್ರೆ ಸಿಐಸಿ ಪತಿಯ ಆದಾಯ ತೆರಿಗೆ ವಿವರಗಳನ್ನ ಆತನ ಪತ್ನಿಗೆ ನೀಡಬಹುದು ಅಂತ ಒಂದು ಆದೇಶ ಹೊರಡಿಸಿತ್ತು. ಆದರೆ ಈಗ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವ ತೀರ್ಪು ಇದಕ್ಕಿಂತ ಭಿನ್ನವಾಗಿದೆ. ಆರ್ಟಿಐ ಕಾಯ್ದೆಯ ಅಡಿಯಲ್ಲಿ ಪತಿ ಅಥವಾ ಪತ್ನಿಯ ಆದಾಯ ತೆರಿಗೆ ವಿವರಗಳನ್ನ ಇನ್ನೊಬ್ಬರು ಪಡೆಯೋಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಹಾಗಿದ್ರೆ ಆರ್ಟಿಐ ಮೂಲಕ ಮಾಹಿತಿ ಸಿಗಲ್ಲ ಅಂದ್ರೆ ಬೇರೆ ದಾರಿ ಇಲ್ವಾ? ಖಂಡಿತ ಇದೆ. ಹೈಕೋರ್ಟ್ ಒಂದು ಸ್ಪಷ್ಟವಾದ 3 ಹಂತಗಳ ಪರ್ಯಾಯ ಮಾರ್ಗವನ್ನ ಸೂಚಿಸಿದೆ. ಮೊದಲನೇದಾಗಿ, ಯಾರಿಗೆ ಮಾಹಿತಿ ಬೇಕೋ ಅವರು ನೇರವಾಗಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕು. ಆಗ ನ್ಯಾಯಾಲಯವೇ ಸಮನ್ಸ್ ಜಾರಿ ಮಾಡಿ ಸಂಬಂಧಪಟ್ಟವರಿಂದ ಆ ಮಾಹಿತಿಯನ್ನ ಪಡೆಯುತ್ತೆ. ಒಂದು ವೇಳೆ ಆ ಮಾಹಿತಿ ತುಂಬಾನೇ ಸೂಕ್ಷ್ಮವಾಗಿದ್ರೆ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸೋಕೆ ಕೂಡ ನ್ಯಾಯಾಲಯ ಆದೇಶಿಸಬಹುದು. ದಾರಿ ಇದೆ, ಆದ್ರೆ ಅದು ನ್ಯಾಯಾಲಯದ ಮೂಲಕ. ಮುಂದಿನ ವಿಷಯಕ್ಕೆ ಬರೋಣ. ಇದು ದೇಶದಲ್ಲಿರೋ ಕೆಲವು ನ್ಯಾಯಮಂಡಳಿಗಳು ಅಂದ್ರೆ ಟ್ರೈಬ್ಯುನಲ್ಸ್ ಹೇಗೆ ಕೆಲಸ ಮಾಡ್ತಿವೆ ಅನ್ನೋದ್ರ ಬಗ್ಗೆ. ಇವುಗಳ ಕಾರ್ಯವೈಖರಿ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ತುಂಬಾನೇ ಅಸಮಾಧಾನ ಇದೆ. ಸುಪ್ರೀಂ ಕೋರ್ಟ್ ಎತ್ತಿರುವ ಆಕ್ಷೇಪಗಳು ನಿಜಕ್ಕೂ ಗಂಭೀರವಾಗಿವೆ. ಕೆಲವು ನ್ಯಾಯಮಂಡಳಿಗಳು ತೀರ್ಪು ಬರೆಯೋ ಕೆಲಸವನ್ನೇ ಹೊರಗುತ್ತಿಗೆಗೆ ಅಂದ್ರೆ ಬೇರೆಯವರಿಂದ ಬರಿಸುತ್ತಿವೆ ಅನ್ನೋದು ಮೊದಲನೇ ಆರೋಪ. ಅಷ್ಟೇ ಅಲ್ಲ, ಈ ನ್ಯಾಯಮಂಡಳಿಗಳು ಗೊಂದಲದ ಗೂಡುಗಳಾಗಿ ನ್ಯಾಯಾಂಗಕ್ಕೆ ಹೊರೆಯಾಗಿವೆ ಅಂತ ಕೂಡ ಹೇಳದೆ. ಇದರ ಜೊತೆಗೆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಗಣಿಗಾಲಿಕೆ ಅಂದ್ರೇನು ಅನ್ನೋದನ್ನ ವ್ಯಾಖ್ಯಾನಿಸೋಕೆ ತಜ್ಞರ ಹೆಸರುಗಳನ್ನ ಸೂಚಿಸಿ ಅಂತ ಕೇಂದ್ರಕ್ಕೆ ಸೂಚನೆ ಕೊಟ್ಟಿದೆ. ಹಾಗೇ ಅಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಬೇಗ ಭರ್ತಿ ಮಾಡಿ ಅಂತಾನೂ ನಿರ್ದೇಶನ ನೀಡಿದೆ. ಸರಿ, ರಾಷ್ಟ್ರೀಯ ಸುದ್ದಿಗಳನ್ನ ನೋಡಿದ್ವಿ. ಈಗ ಅಂತಾರಾಷ್ಟ್ರೀಯ ವಲಯದಲ್ಲಿ ಭಾರತದ ಪಾತ್ರ ಹೇಗಿದೆ ಅಂತ ನೋಡೋಣ. ಮುಖ್ಯವಾಗಿ ಭಾರತದ 2 ಪ್ರಮುಖ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಇಲ್ಲಿ ಮಾತಾಡೋಣ. ಮೊದಲನೇದಾಗಿ, ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತಿರುವ ಬಗ್ಗೆ ನೋಡೋಣ. ಇತ್ತೀಚೆಗೆ ನಡೆದ ಒಂದು ಉನ್ನತ ಮಟ್ಟದ ಭೇಟಿಯಲ್ಲಿ ಭಾರತ ಮತ್ತು ಇಸ್ರೇಲ್ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಇದರಲ್ಲಿ ವ್ಯಾಪಾರ, ಕೃಷಿ ಅಂತಹ ಸಾಂಪ್ರದಾಯಿಕ ಕ್ಷೇತ್ರಗಳಷ್ಟೇ ಅಲ್ಲ, ಸೈಬರ್ ಸ್ಪೇಸ್, ಡಿಜಿಟಲ್ ಪಾವತಿ, ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ, ಕ್ವಾಂಟಮ್ ತಂತ್ರಜ್ಞಾನ ಮತ್ತೆ ನಿರ್ಣಾಯಕ ಖನಿಜಗಳಂತಹ ಭವಿಷ್ಯದ ಕ್ಷೇತ್ರಗಳಲ್ಲೂ ಸಹಕಾರಕ್ಕೆ ಒತ್ತು ನೀಡಲಾಗಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆ. ಈ ಭೇಟಿಯ ಒಂದು ಹೈಲೈಟ್ ಅಂದ್ರೆ ಇಸ್ರೇಲ್ ಪ್ರಧಾನಮಂತ್ರಿಯವರು ಭಾರತವನ್ನ ಹಾಡಿ ಹೊಗಳಿರೋದು. ಅವರು ಭಾರತವನ್ನ ಬಾಹ್ಯಾಕಾಶದ ಸೂಪರ್ ಪವರ್ ಅಷ್ಟೇ ಅಲ್ಲ, ಏಷ್ಯಾದ ಹುಲಿ ಅಂತನೂ ಕರೆದಿದ್ದಾರೆ. ಇದು ಭಾರತದ ಬಗ್ಗೆ ಅವರಿಗಿರೋ ಗೌರವವನ್ನ ತೋರಿಸುತ್ತೆ.
ಇಸ್ರೇಲ್ ನಂತರ ಈಗ ಭಾರತದ ಮತ್ತೊಂದು ಪ್ರಮುಖ ಪಾಲುದಾರ ರಾಷ್ಟ್ರ ಅಮೆರಿಕದ ಕಡೆಗೆ ನೋಡೋಣ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳು ಸದ್ಯ ಯಾವ ಹಂತದಲ್ಲಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅಮೆರಿಕದ ಸುಂಕ ನೀತಿ ಅಂದ್ರೆ ಟ್ಯಾರಿಫ್ ಪಾಲಿಸಿ ಭಾರತದ ಜೊತೆಗಿನ ವ್ಯಾಪಾರ ಮಾತುಕತೆಯ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂತ ಈ ಟೈಮ್ಲೈನ್ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ಮೊದಲು ಅಮೆರಿಕದ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ 150 ದಿನಗಳ ಅವಧಿಗೆ 10% ಸುಂಕ ವಿಧಿಸಲಾಗಿತ್ತು. ಆಮೇಲೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಅದನ್ನ 15%ಗೆ ಹೆಚ್ಚಿಸ್ತೀವಿ ಅಂತ ಘೋಷಣೆ ಬಂತು. ಈ ಸುಂಕದ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗೋವರೆಗೂ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನ ಮುಂದುವರಿಸೋದು ಬೇಡ ಅಂತ ಭಾರತ ನಿರ್ಧರಿಸಿದೆ. ಸದ್ಯಕ್ಕೆ ಮಾತುಕತೆಗಳು ನಿಂತಿವೆ. ಇನ್ನು ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಪ್ರಮುಖ ಸುದ್ದಿಗಳನ್ನ, ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ರಾಜ್ಯ ಸರ್ಕಾರದ ಆಶಾಕಿರಣ ಯೋಜನೆ. ಈ ಯೋಜನೆ ನಮ್ಮ ರಾಜ್ಯದ ಜನರ ಕಣ್ಣಿನ ಆರೋಗ್ಯದ ಬಗ್ಗೆ ಕೆಲವು ಆಶ್ಚರ್ಯಕರ ಹಾಗೂ ಮಹತ್ವದ ಅಂಕಿಅಂಶಗಳನ್ನ ಹೊರಹಾಕಿದೆ. ಈ ಯೋಜನೆಯ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂತ ನೋಡಿ. ಆಶಾಕಿರಣ ಯೋಜನೆಯ ಅಡಿಯಲ್ಲಿ ಇಲ್ಲಿವರೆಗೆ ಬರೋಬ್ಬರಿ 1.40 ಕೋಟಿ ಜನರ ಕಣ್ಣಿನ ತಪಾಸಣೆಯನ್ನ ಮಾಡಲಾಗಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಈ ತಪಾಸಣೆಯಿಂದ ಸಿಕ್ಕಿದ ಫಲಿತಾಂಶ ಏನು? ಈ 1.40 ಕೋಟಿ ಜನರಲ್ಲಿ ಸುಮಾರು 24.50 ಲಕ್ಷ ಜನರಲ್ಲಿ ದೃಷ್ಟಿದೋಷ ಇರೋದು ಪತ್ತೆಯಾಗಿದೆ. ಇವರಲ್ಲಿ 4.3 ಲಕ್ಷ ಜನರಿಗೆ ಸರ್ಕಾರದಿಂದ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಲಾಗಿದೆ. ಅಷ್ಟೇ ಅಲ್ಲ, ಅಗತ್ಯವಿದ್ದ 4.19 ಲಕ್ಷ ಜನರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನೂ ಮಾಡಲಾಗಿದೆ. ಅಂದ್ರೆ ಈ ಯೋಜನೆ ಲಕ್ಷಾಂತರ ಜನರ ಬಾಳಿಗೆ ಅಕ್ಷರಶಃ ಬೆಳಕಾಗಿದೆ. ನಮ್ಮ ಇವತ್ತಿನ ಕೊನೆಯ ಸುದ್ದಿ ನಮ್ಮ ರಾಜ್ಯದ ಪೊಲೀಸ್ ಸಿಬ್ಬಂದಿಯ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಬೊಜ್ಜು ಅಂದ್ರೆ ಒಬೆಸಿಟಿ ಕರಗಿಸೋಕೆ ಅವರಿಗಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆಧುನಿಕ ಔಷಧಿಗಳಿಗಿಂತ ಹೆಚ್ಚಾಗಿ ಪ್ರಕೃತಿ ಚಿಕಿತ್ಸೆ ಮತ್ತೆ ಯೋಗಕ್ಕೆ ಒತ್ತು ನೀಡಲಾಗಿದೆ. ಯೋಗಾಭ್ಯಾಸ, ಸೂರ್ಯ ನಮಸ್ಕಾರದ ಜೊತೆಗೆ ಜಲಚಿಕಿತ್ಸೆ, ಮಡ್ ಪ್ಯಾಕ್ ಮತ್ತೆ ಸರಿಯಾದ ಆಹಾರ ಪದ್ಧತಿ ಅಂದ್ರೆ ಡಯಟ್ ಥೆರಪಿಯನ್ನೂ ಹೇಳ್ಕೊಡಲಾಗತ್ತೆ. ಇದರ ಫಲಿತಾಂಶ ಕೂಡ ಅದ್ಭುತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೊಲೀಸ್ ಸಿಬ್ಬಂದಿ ಸರಾಸರಿಯಾಗಿ 5-6 ಕೆಜಿಯಷ್ಟು ತೂಕವನ್ನ ಇಳಿಸ್ಕೊಂಡಿದ್ದಾರೆ. ಇದೆಲ್ಲವನ್ನೂ ನೋಡಿದ ಮೇಲೆ ಕೊನೆಯದಾಗಿ ನಮ್ಮ ಮುಂದೆ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ. ನಮ್ಮ ರಕ್ಷಣೆಗಾಗಿ, ನಮ್ಮ ಸೇವೆಗಾಗಿ ಇರುವ ಸಾರ್ವಜನಿಕ ಸಿಬ್ಬಂದಿಯ ಆರೋಗ್ಯಕ್ಕೆ ನಾವು ಆದ್ಯತೆ ಕೊಟ್ಟಾಗ ಅದು ಅವರು ಸಾರ್ವಜನಿಕರಿಗೆ ನೀಡುವ ಸೇವೆಯ ಗುಣಮಟ್ಟದ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವೇ?